ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರ್ ನಿಮ್ಮ ಮಗಂದೆ. ಅಷ್ಟು ಮಾತ್ರನೇ ಅಲ್ಲ, ಡ್ರೆಸ್ ಕೂಡ ಮ್ಯಾಚ್ ಆಗ್ತಿದೆ. ನೀವೇನೇ ಹೇಳಿ ಸರ್, ನಾನಂತೂ ನಂಬಲ್ಲ. ಮಕ್ಕಳ ಮೇಲಿರೋ ಮಮಕಾರಕ್ಕೆ ಅವ್ರೇನೇ ತಪ್ಪು ಮಾಡಿದ್ರು ಹೆತ್ತವರು ನಂಬೋದಿಲ್ಲ. ಇದನ್ನ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಸರ್, ಈಗೇನು ಹೇಳ್ತೀರಾ? ನಿಮ್ಮ ಮಗ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಜನಸಂಚಾರ ಇಲ್ಲದೆ ಇರೋಂಥ ಜಾಗದಲ್ಲಿ ಆಕ್ಸಿಡೆಂಟ್ ಮಾಡಿದ್ರು. ಮೇ ಬಿ ಅಲ್ಲಿ CC ಕ್ಯಾಮ್ರಾ ಇರಲ್ಲ ಅನ್ಕೊಂಡಿರ್ಬೇಕು. ಮನುಷ್ಯರು ಸುಳ್ಳು ಹೇಳಿದ್ರು, ಈ CC ಕ್ಯಾಮ್ರಾ ಫುಟೇಜ್ ಸುಳ್ಳು ಹೇಳಲ್ವಲ್ಲ ಸರ್? ಸಾರಿ ಸರ್. ಏಯ್, ಅಖಿಲ್ ಇನ್ನೂ ಬರ್ಲಿಲ್ವಲ್ಲೋ? ಅದೇ ಅರ್ಥ ಆಗ್ತಾ ಇಲ್ಲ. ನಾವು ಬಂದು ತುಂಬಾ ಹೊತ್ತಾಯ್ತಲ್ಲೋ. ಹಲೋ ಮೇಡಮ್, ಹೇಳಿ. ಎಲ್ಲಿದ್ದೀರಾ? ನೀವು ಹೇಳಿದ ಹಾಗೆ ಅಖಿಲ್ ಮನೆ ಮುಂದೆನೇ ಇದೀವಿ ಮೇಡಮ್. ಅಖಿಲ್ ಹೊರಗಡೆ ಬನ್ನ? ಇನ್ನೂ ಬರ್ಲಿಲ್ಲ ಮೇಡಮ್. ಬರ್ಲಿಲ್ವಾ? ನೀವು ಕರೆಕ್ಟಾಗಿ ನೋಡಿದ್ರಾ? ನೋಡಿದ್ವಿ ಮೇಡಮ್. ಅವನ ಕಾರ್ ಕೂಡ ಇಲ್ಲೇ ಇದೆ. ನಮ್ಮನ್ನು ನಂಬಿ. ಸರಿ ಸರಿ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳು. ಅಕ್ಕಪಕ್ಕ ತುಂಬಾ ಜನ ಇರ್ತಾರೆ, ನೋಡ್ಕೊಂಡು ಕೆಲಸ ಮಾಡಿ. ಅಷ್ಟೇ ಅಲ್ಲ, ಆ ಶ್ಯಾಮ ತುಂಬಾ ಬುದ್ಧಿವಂತೆ. ಅವಳ ಕಣ್ಣಿಗೆ ಬಿದ್ದರೆ ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಅದಕ್ಕೆ ನೀವು ತುಂಬ ಹುಷಾರಾಗಿರಬೇಕು. ನಾನು ಮಾಡಿರೋ ಪ್ಲ್ಯಾನ್ ಏನೇ ಆದರೂ ಸಕ್ಸಸ್ ಆಗಬೇಕು. ನೋ ಪ್ರಾಬ್ಲಮ್ ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ನಾವು ನೋಡ್ಕೋತೀವಿ. ನಿಮ್ಮ ಕೆಲಸದಲ್ಲಿ ಯಾವ ವ್ಯತ್ಯಾಸ ಆಗದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಗುಡ್. ಅಖಿಲ್ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕು ನೆನ್ಪಿದ್ಯಲ್ಲ? ನೆನಪಿದೆ ಮೇಡಮ್. ಆಮೇಲೂ ಕೂಡ ಅವನ್ ಏನ್ ಮಾಡ್ತಾನೆ, ಅವನ್ ಮೂವ್ಮೆಂಟ್ಸ್ ಏನು ಅಂತ ಪ್ರತಿ ಹೆಜ್ಜೆ ಅಬ್ಸರ್ವ್ ಮಾಡ್ತಾ ನನಗೆ ಅಪ್ಡೇಟ್ ಮಾಡಿ. ಓಕೆ ಮೇಡಮ್. ಓಕೆ, ಟೇಕ್ ಕೇರ್. ಯಾರಪ್ಪ? ಯಾವುದೋ ಹೊಸ ನಂಬರ್ ಥರ ಇದೆ. ಹಲೋ, ಯಾರು? ನಾನು ಐಶ್ವರ್ಯ. ಮೇಡಮ್ ನೀವಾ? ಹೇಳಿ ಹೇಳಿ. ಈಗ ಎಲ್ಲಿದ್ಯಾ? ಇಲ್ಲೇ ಇದ್ದೀನಿ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಿ? ಮನೆಯಲ್ಲ, ರೋಡಲ್ಲ? ಎಲ್ಲಿದ್ಯೋ ಕರೆಕ್ಟಾಗಿ ಹೇಳು. ಏನು ಮೇಡಮ್ ಅಷ್ಟು ಕೋಪದಲ್ಲಿ ಮಾತಾಡ್ತಾ ಇದ್ದೀರಾ? ಇಲ್ಲೇ ಅಂದರೆ ನಮ್ಮನೆ ಹತ್ರನೇ ಇದ್ದೀನಿ ಅಂತ ಅರ್ಥ. ಸರಿ ಬಿಡಿ, ನೀವು ಯಾಕೆ ಫೋನ್ ಮಾಡಿದ್ದು? ದುಡ್ಡು ಕೊಡೋಣ ಅಂತ. ಹೈ, ಅನ್ಕೊಂಡೆ ನೀವು ದುಡ್ಡು ಕೊಡೋಕ್ಕೆ ಫೋನ್ ಮಾಡಿರ್ತೀರಾ ಅಂತ. ಆದರೆ ನೀವು ಮಧ್ಯದಲ್ಲಿ ಕೋಪದಲ್ಲಿ ಮಾತಾಡಿದ್ದಕ್ಕೆ ನಾನು ಸ್ವಲ್ಪ ಸೀರಿಯಸ್ ಆದೆ. ಸಾರಿ ಮೇಡಮ್, ನೀವೇನು ಅನ್ಕೋಬೇಡಿ. ಪರವಾಗಿಲ್ಲ. ಮತ್ತೆ ದುಡ್ಡು ಯಾವಾಗ ಕೊಡ್ತೀರಾ ಮೇಡಮ್? ಅಷ್ಟು ಅಮೌಂಟ್ ಕೊಡ್ತೀರಾ? ಪೂರ್ತಿ ಅಮೌಂಟ್ ಇವತ್ತೇ ಕೊಡ್ತೀನಿ. ಹೌದಾ? ಈಗಲೇ ರೆಕ್ಕೆ ಕಟ್ಕೊಂಡು ಬಂದು ನಿಮ್ಮ ಮನೆ ಮುಂದೆ ಬಂದ್ಬಿಡ್ತೀನಿ ಮೇಡಮ್. ಬೇಡ. ಬೇಡವಾ? ನಾನು ನಿಮ್ಮ ಮನೆಗೆ ಬರ್ತಾ ಇದ್ರೆ ಮತ್ತೆ ದುಡ್ಡು ಹೇಗೆ ಕೊಡ್ತೀರಾ ಮೇಡಮ್? ವನಜಾಕ್ಷಿ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ಮಧ್ಯ ಕನ್ಫ್ಯೂಸ್ ಆಗಿಬಿಟ್ಟು ಇರಿಟೇಟ್ ಮಾಡಬೇಡ. ಸಾರಿ ಮೇಡಮ್, ಹೇಳಿ. ಈ ನಂಬರ್ ನಂದೆ. ನಾನು ಫೋನ್ ಮಾಡಿ ನಿನಗೊಂದು ಪ್ಲೇಸ್ ಹೇಳ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಅಲ್ಲೇ ನಿನಗೆ ದುಡ್ಡು ಕೊಡ್ತೀನಿ. ಯಾಕೆ ಮೇಡಮ್ ನಿಮ್ಗೆ ಅಷ್ಟೊಂದು ಕಷ್ಟ? ನಾನೇ ನಿಮ್ಮ ಮನೆಗೆ ಬರ್ತೀನಿ, ನೀವು ಕೊಟ್ಟಾಗಲೇ ತಗೋತೀನಿ. ವನಜಾಕ್ಷಿ, ನಾನೀಗ ಮನೇಲಿಲ್ಲ. ನಿನಗೆ ತುಂಬ ಅರ್ಜೆಂಟ್ ಅಂದ್ಯಲ್ಲ, ಅದಕ್ಕೆ ಅರೇಂಜ್ ಮಾಡಿ ಕಳಿಸ್ತಿದ್ದೀನಿ.
ಓಕೆನಾ? ಸರಿ ಮೇಡಮ್. ಮೇಡಮ್, ಬೇರೆಯವ್ರ ಹತ್ರ ದುಡ್ಡು ಕಳಿಸೋದು ಅಷ್ಟು ಸೇಫೇನಾ ಮೇಡಮ್? ಅಂದರೆ ಮೊದಲೇ ಈ ಕಾಲದಲ್ಲಿ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ತಿಳಿಯಲ್ವಲ್ಲ ಮೇಡಮ್. ನೀನೇನಂತ ಡೌಟ್ಸ್ ಇಟ್ಕೋಬೇಡ. ಅವನು ನನಗೆ ತುಂಬ ಗೊತ್ತಿರೋ ವ್ಯಕ್ತಿ, ತುಂಬ ನಂಬಿಕೆ ಇರೋನು. ಹಾಂ, ನಾನು ಫೋನ್ ಮಾಡಿದ ತಕ್ಷಣನೇ ಹೊರಟ್ಬಿಡು, ಲೇಟ್ ಮಾಡಬೇಡ. ಓಕೆನಾ? ಆಯಿತು ಮೇಡಮ್, ಖಂಡಿತ ತಡ ಮಾಡದೆ ಬರ್ತೀನಿ. ಮೇಡಮ್ ಬಗ್ಗೆ ಏನೋ ಅನ್ಕೊಂಡಿದ್ದೆ, ತುಂಬ ಒಳ್ಳೆಯವರು. ಇಂಥ ಕಷ್ಟ ಕಾಲದಲ್ಲೂ ಕೂಡ ನಂಗೋಸ್ಕರ ದುಡ್ಡು ಅರೇಂಜ್ ಮಾಡಿದ್ದಾರೆ ಅಂದರೆ ಗ್ರೇಟೇ. ಏನಾದ್ರೇನು, ಇವತ್ತು ನನಗೆ 25 ಲಕ್ಷ, ಅದ್ರ ಜೊತೆಗೆ ಬಡ್ಡಿ ಕೂಡ ಸಿಗ್ತಾ ಇದೆ. ಏನಾಯ್ತು ಡ್ಯಾಡಿ? ನನ್ನ ಯಾಕೆ ಅರೆಸ್ಟ್ ಮಾಡಿದಾರಂತೆ? ಆಕ್ಸಿಡೆಂಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡಿದಾರಪ್ಪ. ಆಕ್ಸಿಡೆಂಟಾ? ನೋಡು ಅಖಿಲ್, ಈ ಆಕ್ಸಿಡೆಂಟ್ ನೀನ್ ಮಾಡಿದ್ಯಾ ಅಂದ್ರೆ ನಾನ್ ನಂಬೋಕಾಗ್ತಿಲ್ಲಪ್ಪ. ಆದ್ರೆ ಡ್ಯಾಡಿ, ನಾನು ಆಕ್ಸಿಡೆಂಟ್ ಮಾಡೋದಂದ್ರೇನು? ಇದೆಲ್ಲ ನನಗೇನು ಗೊತ್ತಿಲ್ಲ ಡ್ಯಾಡಿ, ನನ್ನ ನಂಬಿ. ಮಾವ, ನೀವು ಅವ್ರ ಮೇಲೇನೆ ಅನುಮಾನ ಪಡ್ತಿದ್ದೀರಾ? ಇಲ್ಲ ಕಣಮ್ಮ, ನನ್ನ ಮಗನ ಮೇಲೆ ಅನುಮಾನ ಪಡೋಷ್ಟು ಮೂರ್ಖ ನಾನಲ್ಲ. ಆದ್ರೆ ಸಾಕ್ಷಿಗಳು ಕಣ್ಮುಂದೆನೆ ಇದ್ದಾಗ ನಾನು ಏನ್ ಮಾಡೋಕ್ಕಾಗ್ತೀವಿ? ನೀನ್ ಆಕ್ಸಿಡೆಂಟ್ ಮಾಡಿರೋದು ವನಜಾಕ್ಷಿನ ಕಣೋ. ಹೇಳು, ಅಖಿಲ್ ಹೊರಟಿದಾನಾ? ಮೇಡಮ್, ನಾವು ಅವನನ್ನೇ ಫಾಲೋ ಮಾಡ್ಕೊಂಡು ಬಂದ್ವಿ. ಆಫೀಸಿಗೆ ಹೋಗ್ತಿದ್ದಾನಾ, ಕಂಪ್ನಿಗೆ ಹೋಗ್ತಿದ್ದಾನಾ? ನಾವು ಅಂದ್ಕೊಂಡ ಹಾಗೆ ಮೊದಲು ಆಫೀಸಿಗೆ ಬಂದಿದ್ದಾನೆ ಮೇಡಮ್. ಇದೇ ಅಲ್ವಾ ನನಗೂ ಬೇಕಾಗಿತ್ತು. ಓಕೆ, ನೀವು ಹುಷಾರಾಗಿ ಅಬ್ಸರ್ವ್ ಮಾಡ್ತಾ ಫಾಲೋ ಮಾಡಿ. ಓಕೆ ಮೇಡಮ್, ನೀವು ಕೂಡ ರೆಡಿಯಾಗೇ ಇರಿ. ಓಕೆ. ಅಖಿಲ್ ಪುಟ್ಟ, ಟ್ಯಾಕ್ಸ್ ಪೇ ಮಾಡೋದಕ್ಕೆ ಆಫೀಸಿಗೆ ಹೋದ್ಯಾ? ಇರು, ನಾನು ಕೂಡ ಬರ್ತೀನಿ. ಏಯ್, ಮೇಡಮ್ ಇನ್ನೂ ಬಂದಿಲ್ವಲ್ಲೋ? ಇಲ್ಲೇ ಎಲ್ಲೋ ಇರ್ತೀನಿ ಅಂತ ಹೇಳಿದ್ರಲ್ಲ. ಮೇಡಮ್, ನೀವು ಬೇಗ ಕೀ ಕೊಡು. ತಗೊಳ್ಳಿ ಮೇಡಮ್. ನಾನು ವಾಪಸ್ ಬರೋ ತನಕ ಹುಷಾರಾಗಿ ಅಬ್ಸರ್ವ್ ಮಾಡ್ತಾ ಇರಿ. ಏನೇ ಚಿಕ್ಕ ಡೌಟ್ ಬಂದರೂ ಕಾಲ್ ಮಾಡಿ. ಓಕೆ ಮೇಡಮ್. ಸಿಸಿ ಫುಟೇಜು ಕ್ಲಿಯರ್ ಆಗಿದೆ. ಈಗ ವನಜಾಕ್ಷಿ ಹಾಸ್ಪಿಟಲಲ್ಲಿ ಜೀವಕ್ಕಾಗಿ ಒದ್ದಾಡ್ತಾ ಇದ್ದಾಳೆ ಅಂತ ಎಸ್ಐ ಹೇಳ್ತಿದ್ದಾರೆ. ಏನಪ್ಪ ಇದೆಲ್ಲ? ನೀನು ಅವಳನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರಿತಿದ್ದಲ್ಲ, ಅಂತ ಅಕ್ಕನ್ಗೆ ಇಂಥ ಆಪತ್ನ ಹೇಗ್ ಮಾಡಿದೆ? ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಹಾಗೆ ಹೇಳ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬಿ. ನೀನ್ ಯಾವ ತಪ್ಪು ಮಾಡದೇ ಇದ್ರೆ CCTV ಫುಟೇಜು ನಿನ್ ವಿರುದ್ಧವಾಗಿ ಯಾಕಿದೆ? ಆ ಫುಟೇಜಲ್ಲಿ ಏನಿದೆ? ವನಜಾಕ್ಷಿ ಗುದ್ದಿರೋದು ನಮ್ ಕಾರೇ.
ನಂಬರ್ ಪ್ಲೇಟ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅಷ್ಟು ಸಾಲದು ಅಂತ ನೀನ್ ಹಾಕೊಂಡಿರೋ ಡ್ರೆಸ್ ಕೂಡ ಮ್ಯಾಚ್ ಆಗಿದೆ. ಡ್ಯಾಡಿ, ನಾನು ಹೇಳ್ತಿರೋದು ನಿಜ. ನಾನು ಯಾರಿಗೂ ಆಕ್ಸಿಡೆಂಟ್ ಮಾಡಿಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಟ್ಯಾಕ್ಸಸ್ ಪೇ ಮಾಡಿ, ನಮ್ಮ ಕಂಪನಿಗೆ ಹೋಗಿ ಅಲ್ಲಿ ವರ್ಕ್ ಪೂರ್ತಿ ಮಾಡಿ, ಸ್ಕೂಲಿಂದ ವಿಹಾರಿನ ಕರ್ಕೊಂಡು ಬಂದೆ. ಅದನ್ನ ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಪ್ಲೀಸ್ ಡ್ಯಾಡಿ, ನನ್ನ ನಂಬಿ. ಅಖಿಲ್ ಅವರು ವನಜಾಕ್ಷಿ ಅತ್ತಿಗೆಗೆ ಯಾಕೆ ಆಕ್ಸಿಡೆಂಟ್ ಮಾಡ್ತಾರೆ? ಸಿಸಿ ಫುಟೇಜ್ ನಲ್ಲಿ ಅಖಿಲ್ ಅವ್ರು ಮಾಡ್ದ ಹಾಗೆ ಇದೆ ಅಂತ ಎಸ್ಐ ಹೇಳ್ತಿದಾರಲ್ಲ. ಅಖಿಲ್ ಅವ್ರು ನೋಡಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಿದ್ದಾರೆ. ಏನಾಗಿದೆ? ಇವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಏನು ನಾನು ಬಂದು ಇಷ್ಟೊತ್ತಾಯ್ತು. ಮೇಡಮ್ ನನಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ, ಯಾರೂ ಬರಲೇ ಇಲ್ವಲ್ಲ? ಹಾಂ, ಆಗಲೇ ಕಾಲ್ ಮಾಡಿದ ನಂಬರ್ಗೆ ಟ್ರೈ ಮಾಡ್ತೀನಿ. ಹಾಂ, ಎರಡೂ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ. ಅಂದರೆ ಮೇಡಮ್ ನನಗೆ ಮೋಸ ಮಾಡಿದ್ರಾ? ಯಾವುದೋ ಕಾರ್ ಬರ್ತಾ ಇದೆ. ದುಡ್ಡು ಕೊಡೋನೇ ಇರಬೇಕು. ಆದರೂ ನನಗೆ ಒಳ್ಳೇದನ್ನು ಬಯಸೋ ಮೇಡಮ್ ಮೋಸ ಯಾಕೆ ಮಾಡ್ತಾರೆ? ಛೆ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಈಗ 25 ಲಕ್ಷ ನನಗೆ ಸಿಕ್ಕಿದ ಹಾಗೇನೆ. ಕಾರ್ ಇಲ್ಲೇ ಬರ್ತಾ ಇದೆಯಲ್ಲ. ಜೀವ ಹೋಗ್ತಿದ್ಯಾ ವನಜಾಕ್ಷಿ? ಏನೇ ನಮ್ಮನೆ ಉಪ್ಪು ತಿಂದು ನನಗೆ ದಬಾಯಿಸ್ತಾ ಇದ್ರೆ ನೋಡ್ತಾ ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ನಿನಗೆ ಲ್ಯಾಂಡ್ ಮೇಲೆ ಆಸೆ ಇದ್ರೆ ತಗೋ. ಅದನ್ ಬಿಟ್ಟು ಹಿಂದೆಲ್ಲೋ ಸಹಾಯ ಮಾಡಿದೆ ಅಂತ 25 ಲಕ್ಷಕ್ಕೆ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಮಕ್ಕಳನ್ನ ಚೇಂಜ್ ಮಾಡಿದೆ ಅನ್ನೋ ವಿಷಯನ ಶ್ಯಾಮಗೆ ಹೇಳ್ತೀನಿ ಅಂತ್ಯ. ಈಗ ಹೇಳು ವನಜಾಕ್ಷಿ, ಹೇಗೆ ಹೇಳ್ತೀಯೋ ಹೇಳು. ಪಾಪ, ನನ್ನ ಹೆಸರು ಐಶ್ವರ್ಯ. ಐಸಿಟ್ಟು ಆಮೇಲೆ ಹೊಡ್ತಾ ಕೊಡ್ತೀನಿ. ಹೀಗೆ ನೀನ್ ನನ್ನ ತಪ್ಪು ತಿಳ್ಕೊಂಬಿಟ್ಟೆ ವನಜಾಕ್ಷಿ. ನಾನು ಸಾಮಾನ್ಯ ಲೇಡಿ ಅಲ್ಲ. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗ್ತೀನಿ. ನನ್ನ ಹತ್ರ ಇಟ್ಕೊಂಡ್ರೆ ಯಾರ ಗತಿ ಆದರೂ ಇಷ್ಟೇನೆ. ಯಾರೂ ನೋಡಿಲ್ಲ, ಥ್ಯಾಂಕ್ ಗಾಡ್. ಏನೋ ಮೇಡಮ್ ಇನ್ನೂ ಬರಲಿಲ್ಲ. ಆ ಅಖಿಲ್ ಈಗ ಮನೆಗೆ ಹೋಗೋದಕ್ಕೆ ಹೊರಗಡೆ ಬಂದ್ಬಿಡ್ತಾನೆ. ಹೌದು ಕಣೋ, ಅವನ ಕೆಲಸ ಮುಗಿದ ತಕ್ಷಣ ಯಾವ ಟೈಮಲ್ಲಿ ಬೇಕಾದರೂ ಹೊರಗೆ ಬಂದ್ಬಿಡ್ತಾನೆ. 1 ನಿಮಿಷದಲ್ಲಿ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಅಂತಂದ್ರು. 1 ಗಂಟೆ ಕಳೆದ್ರು ಮೇಡಮ್ ಇನ್ನೂ ಬರಲಿಲ್ವಲ್ಲೋ. ನಂಗೆ ಯಾಕೋ ಭಯ ಆಗ್ತಿದೆ ಕಣೋ. ಮೇಡಮ್ ಬರೋದಕ್ಕೆ ಮುಂಚೆ ಇವನು ಬಂದ್ಬಿಡ್ತಾನೇನೋ. ಕಾರ್ ಇನ್ನೂ ಬರಲಿಲ್ವಲ್ಲೋ. ಈಗ ಅವ್ನು ಕಾರ್ ಹುಡ್ಕೊಂಬಂದ್ರೆ ನಾವು ಗ್ಯಾರಂಟಿ ಸಿಗಾಕೊಂತೀವಿ. ಬೇಗ ಮೇಡಮಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳ್ಕೊ.
ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ. ಇನ್ನೊಂದು ನಂಬರಿಗೆ ಮಾಡು. ಬಾ, ಇದು ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಕಣೋ. 2 ನಂಬರ್ನು ಮೇಡಮ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತಂದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ ಕಣೋ. ಅಲ್ಲೇನೋ ಆಗಿರ್ಬೇಕು. ಏನ್ ಮೇಡಮ್ ಹೀಗ್ ಮಾಡಿದ್ರಿ? ಒಂದು ಕ್ಷಣ ಹಾರ್ಟ್ ಬಾಯಿಗೆ ಬಂದ್ಬಿಟ್ಟಿತ್ತು. ಏನಾದ್ರೇನು, ಕೊನೆಗೆ ಎಲ್ಲ ಸರಿಯಾಗೇ ಆಯ್ತಲ್ಲ. ಅದು ನಿಮ್ಮಿಂದನೇ ಮೇಡಮ್. ಜಸ್ಟ್ 1 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಕತೆ ಮುಗ್ದೇ ಹೋಗ್ತಿತ್ತು ಮೇಡಮ್. ಕರೆಕ್ಟ್ ಟೈಮ್ಗೆ ಕಾರ್ ತಂದ್ಬಿಟ್ರಿ. ನಿಮ್ಮ ಟೈಮಿಂಗ್ಗೆ ಹ್ಯಾಟ್ಸ್ ಆಫ್ ಮೇಡಮ್. ಈ ಐಶ್ವರ್ಯ ಯಾವತ್ತೂ ಕರೆಕ್ಟ್ ಟೈಮ್ಗೆ ಬರ್ತಾಳೆ. ತಗೊಳ್ಳೋ ಡಿಸಿಷನ್ ಕೂಡ ಕರೆಕ್ಟಾಗೇ ಇರುತ್ತೆ. ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಮೇಡಮ್. ಗ್ರ್ಯಾಂಡ್ ಸಕ್ಸಸ್. ಯಾವ ಥರ ಕಷ್ಟನೇ ಇಲ್ಲದೆ, ಎಲ್ಲೂ ಪ್ರಾಬ್ಲಮೇ ಮಾಡ್ಕೊಳ್ದೆ ತುಂಬ ಸಿಂಪಲ್ ಆಗಿ ಕೆಲಸ ಮುಗಿಸಿದ್ದೀನಿ. ಇನ್ನು ನನ್ನ ಖುಷಿಗೆ ಮಿತಿನೇ ಇರಲ್ಲ. ನಾನು ಅನ್ಕೊಂಡಿದ್ದು ಆಗ್ತಾ ಇದೆ. ಆ ಶ್ಯಾಮ ಪತನ ಈ ಕ್ಷಣನೇ ಶುರು ಆಗ್ತಾ ಇದೆ. ನಾನೀಗ ತುಂಬ ತುಂಬ ಸಂತೋಷವಾಗಿದ್ದೀನಿ. ಹಾಂ, ನೀವು ಅಖಿಲ್ನೇ ಫಾಲೋ ಮಾಡ್ತಾ ಅವನಿಗೆ ಸಂಬಂಧಪಟ್ಟಿರೋ ಪ್ರತಿ ಚಿಕ್ಕ ವಿಷಯನೂ ನನಗೆ ಹೇಳ್ತಾ ಇರಿ. ಓಕೆ? ಓಕೆ ಮೇಡಮ್. ಇಲ್ಲೇ ನಾವು ಜಾಸ್ತಿ ಹೊತ್ತಿದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತೆ. ಈಗ ನೀವು ಹೊರಡಿ. ಓಕೆ ಮೇಡಮ್. ಡಾಕ್ಟರ್, ಅವ್ರು ಇವಾಗ ಹೇಗಿದ್ದಾರೆ? ಪೇಷಂಟ್ಗೆ ನೀವೇನಾಗಬೇಕು? ನನಗೆ ಅದಕ್ಕೆ ಆಗಬೇಕು. ಓಕೆ, ಈಗ ಅವ್ರ ಕಂಡೀಷನ್ ಪರವಾಗಿಲ್ಲ. ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ. ಆದ್ರೂ ಯಾವ ಟೈಮ್ಗೆ ಏನಾಗುತ್ತೋ ಹೇಳಕ್ಕಾಗಲ್ಲ. ಅವ್ರ ಹತ್ರ ಒಂದ್ಸಲ ಮಾತಾಡ್ಬೋದಾ? ಸಾಧ್ಯ ಇಲ್ಲ. ಈಗ ಅವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್. ನಾನೀಗ ಅವ್ರ ಹತ್ರ ಮಾತಾಡೋದು ತುಂಬಾ ಅರ್ಜೆಂಟ್. ದಯವಿಟ್ಟು ನಾನು ಒಂದ್ಸಲ ಒಳಗಡೆ ಕಳಿಸಿ ಡಾಕ್ಟರ್. ನೀವು ಹೋದ್ರೂ ಅವ್ರು ಮಾತಾಡಲ್ಲ. ಯಾಕೆಂದ್ರೆ ಅವ್ರು ಕೋಮಾದಲ್ಲಿದ್ದಾರೆ. ಕೋಮಾನಾ? ಹೌದು. ಆಕ್ಸಿಡೆಂಟ್ ಆದಾಗ ಅವ್ರ ತಲೆಗೆ ಜೋರಾಗಿ ಏಟ್ ಬಿದ್ದಿದೆ. ರಕ್ತ ತುಂಬಾ ಹೋಗಿದೆ. ಅವ್ರು ಬದುಕಿರೋದೇ ಅವ್ರ ಅದೃಷ್ಟ. ಈ ಸಿಚುವೇಶನ್ ಅಲ್ಲಿ ಪೇಷಂಟ್ನ ಡಿಸ್ಟರ್ಬ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಡಾಕ್ಟರ್, ನಾನೀಗ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದೀನಿ. ಅವ್ರಿಗೆ ಯಾರೋ ಆಕ್ಸಿಡೆಂಟ್ ಮಾಡಿ ಆ ತಪ್ಪನ್ನ ನನ್ನ ಗಂಡನ ಮೇಲೆ ಹಾಕಿದ್ದಾರೆ.
ಈಗ ನನ್ನ ಗಂಡನ್ನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕಿದ್ದಾರೆ. ಈ ಆಕ್ಸಿಡೆಂಟ್ಗೆ ನಿಜವಾಗ್ಲೂ ಕಾರಣ ಯಾರೋ, ಯಾಕೆ ಮಾಡಿದಾರೋ, ನನ್ನ ಗಂಡನ್ ಯಾಕೆ ಸಿಕ್ಕಾಕ್ಸಿದ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಅದಕ್ಕೆ ಹತ್ರ ಮಾತಾಡ್ಬೇಕು. ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಬೇಕು ಅಂದ್ರೆ ಅದು ಅದಕ್ಕೆ ಹೇಳೋ ಸಾಕ್ಷಿಯಿಂದನೇ ಸಾಧ್ಯ. ಪ್ಲೀಸ್ ಡಾಕ್ಟರ್, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತಮ್ಮ, ಆದ್ರೆ ಅವರು ಕೋಮಾದಲ್ಲಿದ್ದಾರೆ. ಕಣ್ರೆಪ್ಪೆ ಕದಲ್ಸ್ದೇ ಇರೋ ಪರಿಸ್ಥಿತಿಲಿರೋವಾಗ ನೀವು ಹೇಗ್ ಮಾತಾಡೋಕ್ಕಾಗುತ್ತೆ? ಏನೋ ಡಾಕ್ಟರ್, ನಾನ್ ಕರೆದ್ರೆ ಅದಕ್ಕೆ ಎದ್ದೇಳ್ಬೋದು, ಅವ್ರಿಗೆ ಪ್ರಜ್ಞೆ ಬರ್ಬೋದು. ಒಂದ್ ಚಿಕ್ಕ ಅವಕಾಶ ಕೊಡಿ ಡಾಕ್ಟರ್, ಪ್ಲೀಸ್ ಪ್ಲೀಸ್ ಡಾಕ್ಟರ್.